ಹಕ್ಕನ್ನು ನೀಡ್ತಕ್ಕಂಥ ಒಂದು ಅಭಿಯಾನದ ಪ್ರಾರಂಭ. ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು, ಬಹಳ ಉತ್ಸಾಹಿಗಳು ಆಗಿರ್ತಕ್ಕಂಥ ಪ್ರಭು ಅವರೇ, ವಿಭಾಗಾಧಿಕಾರಿಗಳಾಗಿರ್ತಕ್ಕಂಥ ಅಶ್ವಿನ್ ಅವರೇ, ಡಿವೈಎಸ್ಪಿ ಆಗಿರ್ತಕ್ಕಂಥ ಮುರಳೀಧರ್ ಅವರೇ, ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಮುನ್ನಣ್ಣಪ್ಪನವರೇ, ತಹಸೀಲ್ದಾರ್ ಆಗಿರ್ತಕ್ಕಂಥ ಸುದರ್ಶನ್ ಅವರೇ, ಜಿಲ್ಲಾ ಗ್ಯಾರಂಟಿ ಸಮಿತಿಗಳ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸ್ಕೂಲ್ ಸುಬ್ಬಾರೆಡ್ಡಿ ಅವರೇ, ಇಒರಾಗಿರ್ತಕ್ಕಂಥ ಆನಂದ್ ಅವರೇ, ಡಿಡಿಎಲ್ಆರ್ ಆಗಿರ್ತಕ್ಕಂಥ ಮಂಜುನಾಥ್ ತವನೆ ಅವರೇ, ಹಾಗೂ ನಮ್ಮ ತಾಲೂಕಿನ ಎಡಿಎಲ್ಆರ್ ಅವರೇ, ಹಾಗೂ ಎಲ್ಲ ಕಂದಾಯ ಇಲಾಖೆಯ ಎಲ್ಲ ಅಧಿಕಾರಿಗಳೇ ಮತ್ತು ತಾಲೂಕಿನ ಎಲ್ಲ ಇತರ ಇಲಾಖೆಗಳ ಅಧಿಕಾರಿಗಳೇ, ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಚಿಂತಾಮಣಿ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳೇ, ಮುಖಂಡರೇ, ಸ್ನೇಹಿತರೆ, ತಾಯಂದಿರೇ, ಅಕ್ಕ ತಂಗಿಯರೇ ಮತ್ತು ಬಂಧುಗಳೇ, ಮಾಧ್ಯಮ ಸ್ನೇಹಿತರೆ, ಬಹುಶಃ ಇವತ್ತು ಜನರಿಗೆ ಯಾವುದಾದ್ರೂ ಒಂದು ಸರ್ಕಾರ ಬಹಳ ಮುಖ್ಯವಾಗಿ ಜನಪರವಾಗಿದೆ ಸರ್ಕಾರ ಅಂತ ಹೇಳಿ ಏನಾದ್ರೂ ಸರ್ಕಾರದ ಕಾರ್ಯಕ್ರಮಗಳು ಮುಟ್ಟಬೇಕಾದ್ರೆ ಸುಮಾರು ಒಂದು 3-4 ಪ್ರಮುಖವಾದಂತ ಇಲಾಖೆಗಳಿದಾವೆ. ಒಂದು ಕಂದಾಯ ಇಲಾಖೆ, 2 ಗ್ರಾಮೀಣಾಭಿವೃದ್ಧಿ ಇಲಾಖೆ, 3ನೇದು ಸ್ಥಳೀಯ ಸಂಸ್ಥೆಗಳ ನಗರಾಭಿವೃದ್ಧಿ ಇಲಾಖೆ, ಹಾಗೂ 4ನೇದು ಪೊಲೀಸ್ ಇಲಾಖೆ. ಇದು ಬಹಳ ಈ 4 ಇಲಾಖೆಗಳು ಬಹಳ ಮುಖ್ಯವಾಗಿ ಜನರಿಗೆ ದೈನಂದಿನ ಅವರ ಬದುಕಿನಲ್ಲಿ ನಿತ್ಯ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಕ್ಕಂಥ ಒಂದು ಮುಖ್ಯವಾಗಿರ್ತಕ್ಕಂಥ ಇಲಾಖೆಗಳು. ಏನಾದ್ರೂ ಇವತ್ತು ಜನರಿಂದ ಹಣ ಸುಲಿಗೆ ಆಗ್ತಾ ಇದೆ ಅಂತ ಹೇಳಿದ್ರೆ ಬಹುಶಃ ಈ 4 ಕಡೆಗಳಲ್ಲೇ ಇವತ್ತು ಜನರಿಗೆ ವಿವಿಧ ದಾಖಲೆಗಳು ಅಥವಾ ವಿವಿಧ ಸಮಸ್ಯೆಗಳ ಪರಿಹಾರಕ್ಕಾಗಿ ಜನರಿಂದ ಹಣ ಪಡಿತಾ ಇರ್ತಕ್ಕಂಥದ್ದು ಆಗ್ತಾ ಇರ್ತಕ್ಕಂಥದ್ದು. ಇವತ್ತು ಇವೆಲ್ಲದಕ್ಕೂ ಪರಿಹಾರ ಕಂಡುಕೊಳ್ತಕ್ಕಂಥ ಒಂದು ಪ್ರಯತ್ನ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಒಂದು ಸಹಕಾರದೊಂದಿಗೆ, ಹಾಗೂ ವಿಶೇಷ ಕಾಳಜಿಯನ್ನ ವಹಿಸಿರ್ತಕ್ಕಂಥ ನಮ್ಮವರೇ ಆಗಿರ್ತಕ್ಕಂಥ ಕಂದಾಯ ಸಚಿವರಾಗಿರ್ತಕ್ಕಂಥ ಮಾನ್ಯ ಕೃಷ್ಣ ಬೈರೇಗೌಡ, ಇವರೆಲ್ಲರ ಅವಿರತ ಒಂದು ಶ್ರಮ ಇವತ್ತು ಹಲವಾರು ಸುಧಾರಣೆಗಳನ್ನ ಕಂದಾಯ ಇಲಾಖೆಯಲ್ಲಿ ಮಾಡುವಂತದ್ದಕ್ಕೆ ಸಾಧ್ಯ ಆಗ್ತಾ ಇದೆ. ತಾವೆಲ್ಲರೂ ಮೊನ್ನೆ ಬಹಳ ದೊಡ್ಡ ಮಟ್ಟದಲ್ಲಿ ಬಂದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿದ್ರಿ. ಚಿಕ್ಕಬಳ್ಳಾಪುರದಲ್ಲಿ ಇದಕ್ಕೆ ಒಂದು ಚಾಲನೆ ಕೊಡುವಂತದ್ರ ಜೊತೆಗೆ ಹಿಂದೆ ಏನು ಕಂದಾಯ ಗ್ರಾಮಗಳನ್ನ ಗುರುತಿಸಿ ಹಕ್ಕುಪತ್ರಗಳನ್ನ ಕೊಡುವಂತದ್ದಕ್ಕೂ ಆ ಕಾರ್ಯಕ್ರಮದಲ್ಲಿ ಕೈಗೊಂಡಂತ ಕ್ರಮ. ಈಗ ಹಲವಾರು ವಿಚಾರಗಳು ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಭೌತಿಕ ಖಾತೆ ಮತ್ತು ಏನು ಇವತ್ತು 1 to 5 ಮತ್ತು 6 to 10 ಮಾಡುವಂಥದ್ದು, ಏನೋ ದಾಖಲಾತಿ ಸಕ್ರಮಾತಿ ಮಾಡ್ತಕ್ಕಂಥದ್ದು, ಪಿ ನಂಬರ್ಗಳನ್ನ ತೆಗಿತಕ್ಕಂಥ ಉದ್ದೇಶ ಇವತ್ತು ಸುಮಾರು ನಾನು 22 ವರ್ಷ ಆಯ್ತು ರಾಜಕಾರಣಕ್ಕೆ ಬಂದು. 22 ವರ್ಷದಿಂದ ಈ ಸಮಸ್ಯೆಗಳನ್ನ ಕೇಳ್ಕೊಂಡು ಬರ್ತಾನೆ ಇದ್ದೀವಿ. ಯಾರು ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ. ಹಿಂದೆ ಕೋಳಿ ಮುಕ್ತ ಗ್ರಾಮ ಅಂತ ಹೇಳಿ ಒಂದು ಕೇವಲ ಘೋಷಣೆಗೆ ಸೀಮಿತ ಆಗಿತ್ತು. ಆದ್ರೆ ಯಾವುದು ಅದು ಅನುಷ್ಠಾನ ಆಗ್ತಕ್ಕಂಥ ಕೆಲಸ ಆಗಲಿಲ್ಲ. ಯಾಕಂದ್ರೆ ಭೂಮಾಪಕರು ಇರ್ತಾ ಇರ್ಲಿಲ್ಲ, ಸರ್ವೇಯರ್ಗಳು ಇರ್ತಾ ಇರ್ಲಿಲ್ಲ. ಆದ್ರೆ ಈಗ ಒಂದು ನಿರ್ದಿಷ್ಟವಾದಂತಹ ಗುರಿ ಮತ್ತು ಸಮಯವನ್ನ ನಿಗದಿ ಮಾಡಿ ಇದಕ್ಕೆಲ್ಲ ದಾಖಲಾತಿಗಳನ್ನ ಸರಿ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಇವತ್ತು ದಾಖಲೆಗಳು ಕಳುವಾಗ್ತಕ್ಕಂಥದ್ದು. ಬಹುಶಃ ಜಿಲ್ಲಾಧಿಕಾರಿಗಳು ಹೇಳ್ತಾ ಇದ್ರು 95% ದಾಖಲೆಗಳು ಸಿಗ್ತವೆ ಅಂತ. ಬಹುಶಃ ಎಲ್ಲಿ ಸಿಗ್ತವೆ ಅಂದ್ರೆ, ಎಲ್ಲಿ ತಾಲೂಕು ಕಚೇರಿ ಒಳಗೆ ಈ ಭೂ ಮಾಫಿಯಾ ಅವರನ್ನ ಒಳಗೆ ಬಿಡದೇ ಇರತಕ್ಕಂತ ತಾಲೂಕುಗಳಲ್ಲಿ ಬಹುಶಃ ದಾಖಲೆಗಳು 95% ಸಿಕ್ಬಹುದು. ಎಲ್ಲೆಲ್ಲಿ ಹಿಂದೆ ಈ ಭೂ ಮಾಫಿಯಾಗೆ ಸಂಬಂಧಪಟ್ಟಂತವರನ್ನ ತಾಲೂಕು ಕಚೇರಿಗಳಲ್ಲಿ ರಾತ್ರಿ ಹಗಲು ದಾಖಲಾತಿ ಕೊಠಡಿ ಒಳಗೆ ದಾಖಲೆಗಳನ್ನ
ಅವರ ಕೈಗೆ ಸಿಗುವಂತ ಒಂದು ವ್ಯವಸ್ಥೆ ಅಥವಾ ಆ ಒಂದು ಕೊಠಡಿಗಳಲ್ಲೇ ಕೂತು ದಾಖಲೆಗಳನ್ನ ತೆಗಿತಕ್ಕಂತಹ ಒಂದು ಸ್ವೇಚ್ಛತೆ ಏನು ಕೊಟ್ಟಿದ್ರು ಅಂತ ಕಡೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನನಗೆ ನೆನಪಿಲ್ಲ, ಚಿಂತಾಮಣಿಯಲ್ಲಿ ಹಳೆ ತಾಲೂಕ್ ಕಚೇರಿಯಲ್ಲಿ ಬೆಂಕಿ ಬಿದ್ದೋಯ್ತು ಅಂತ ಹೇಳ್ತಾ ಇದ್ರು. ಬಹಳ ಹಿಂದೆ, ಅದೆಷ್ಟು 30 ವರ್ಷ ಆಯ್ತು 40 ವರ್ಷ ಆಯ್ತು ಗೊತ್ತಿಲ್ಲ. ಈಗ ಬಹಳಷ್ಟು ದಾಖಲೆಗಳು ಆ ಸಂದರ್ಭದಲ್ಲಿ ಸುಟ್ಟೋಯ್ತು ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾರೆ. ಇದೊಂದು ಸ್ವಲ್ಪ ಕೇಳಿಸ್ಕೊಳ್ಳಿ. ದಾಖಲೆಗಳು ಸುಟ್ಟೋಯ್ತು ಅಂತಕ್ಕಂಥ ಮಾತನ್ನು ಸಹ ಹೇಳ್ತಾರೆ. ಅದರಿಂದ ಅಂತ ಸಂದರ್ಭದಲ್ಲಿ ಏನಾದ್ರೂ ದಾಖಲೆಗಳು ಸುಟ್ಟೋಗಿದಾವ, ಇಲ್ಲ ಆ ಒಂದು ಹಳೆ ತಾಲೂಕ್ ಕಚೇರಿಯಿಂದ ಹೊಸ ತಾಲೂಕ್ ಕಚೇರಿಗೆ 94ನೇ ಇಸ್ವಿಯಲ್ಲಿ ಸ್ಥಳಾಂತರಗೊಂಡಂತ ಸಂದರ್ಭದಲ್ಲಿ ಎಲ್ಲಾ ದಾಖಲೆಗಳನ್ನ ಮನಸೋ ಇಚ್ಛಾ ಚೀಲಗಳಿಗೆ ತುಂಬಿಸಿ ತಂದು ಇಲ್ಲಿ ಹಾಕಿರ್ತಕ್ಕಂಥದ್ದು. ಕೆಲವು ಸಂದರ್ಭದಲ್ಲಿ ಈ ಬೇರೆ ಏನು ಡಿಸ್ಕಾರ್ಡ್ ಏನು ತಿರಸ್ಕಾರ ಮಾಡ್ತಕ್ಕಂತ ದಾಖಲೆಗಳ ಜೊತೆಯಲ್ಲಿ ಏನಾದ್ರೂ ಸೇರಿದ್ರೆ ಅದು ಕೂಡ ಕೆಲವು ಸಿಕ್ಕಿದೆ ಅಂತ ಹೇಳಿ ತಹಸೀಲ್ದಾರ್ ಹೇಳ್ತಾ ಇದ್ರು ಸ್ಕ್ಯಾನಿಂಗ್ ಮಾಡುವಂತ ಸಂದರ್ಭದಲ್ಲಿ. ಆ ರೀತಿ ಒಟ್ಟಾರೆಯಾಗಿ ಪೂರ್ತಿ ದಾಖಲೆಗಳ ಸ್ಕ್ಯಾನಿಂಗ್ ಆದಂತ ಸಂದರ್ಭದಲ್ಲಿ ಅವೆಲ್ಲ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಸಿಗ್ಬೋದು. ಆದ್ರೆ ನನಗಂತೂ 95% ಚಿಂತಾಮಣಿಯಲ್ಲಿ ಸಿಗೋದು ಡೌಟು. ಯಾಕಂದ್ರೆ ಕೆಲವು ಮುಖ್ಯವಾಗಿರ್ತಕ್ಕಂಥ ದಾಖಲೆಗಳು ಕೆಲವರು ಮನೆಗಳಲ್ಲಿ ಎತ್ಕೊಂಡು ಹೋಗಿ ಇಟ್ಕೊಂಡಿದ್ದಾರೆ. ಇವು ಕೂಡ ನಡೆದಿದೆ. ಯಾಕಂದ್ರೆ ಆ ರೀತಿ ಅವರು ದಾಖಲೆಗಳನ್ನ ಏನ್ ಬೇಕಾದ್ರೆ ಮಾಡುವಂತ ಪರಿಸ್ಥಿತಿಯಲ್ಲಿ ನನಗೆ ಎಷ್ಟೋ ಜನ ಫೋಟೋ ತೆಗೆದು ರಾತ್ರಿ 8 ಗಂಟೆ 9 ಗಂಟೆಯಲ್ಲಿ ಏನು ರೆಕಾರ್ಡ್ ರೂಮ್ ಅಲ್ಲಿ ಕೂತ್ಕೊಂಡು ಇರ್ತಕ್ಕಂಥದ್ದು, ಕೆಲವು ನಾಯಕರನ್ನ ಒಳಗೆ ಬಿಟ್ಟಿರ್ತಕ್ಕಂಥ ಕಾಲ ಕೂಡ ನಾವು ನೋಡಿದ್ದೀವಿ. ಆ ದಾಖಲಾತಿ ಕೂಡ ನಮ್ ಗಮನಕ್ಕೆ ಬಂದಿತ್ತು. ಈ ರೀತಿ ಒಂದು ಆಡಳಿತ ವ್ಯವಸ್ಥೆ ಕುಸಿದಂತ ಸಂದರ್ಭದಲ್ಲಿ ಈ ರೀತಿ ಅವ್ಯವಹಾರಗಳಾಗಿರ್ತಕ್ಕಂಥದ್ದಕ್ಕೂ ಸಾಧ್ಯತೆ ಇದೆ. ಇದ್ರ ಜೊತೆಗೆ ಏನು ಈ ಪಾವತಿ ಅಭಿಯಾನ ಏನು ಯಾರು ಇವತ್ತು ಮರಣ ಹೊಂದಿದ ನಂತರ ಈಗ ಅದಕ್ಕೆ ದಾಖಲಾತಿಗಳನ್ನ ಅವರಿಗೆ ಮಾಡಿಕೊಡುವಂತ ದೊಡ್ಡ ಮಟ್ಟದ ಒಂದು ಪ್ರಯತ್ನ ಆಗ್ತಾ ಇದೆ. 1,56,166 ಜನ ಮಾಲೀಕರು ಮೃತಪಟ್ಟಿದ್ದಾರೆ ಏನು ದಾಖಲೆಗಳ ಪ್ರಕಾರ. ಇದುವರೆಗೂ 17,385 ಅರ್ಜಿಗಳು ಈಗಾಗಲೇ ವಿಲೇವಾರಿ ಮಾಡಿದೆ. ಇನ್ನ 1,32,781 ಪಾವತಿ ಖಾತೆಗಳು ಆಗ್ಬೇಕಾಗಿದೆ. ಇವೆಲ್ಲ ಇವತ್ತು ಗಮನದಲ್ಲಿದೆ. ಇವೆಲ್ಲ ಮಾಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ವಿ. ಈಗ ದರಖಾಸ್ತು ಬಾಡಿ ಸುಮಾರು 30,000 ದಾಖಲೆಗಳಂದ್ರೆ 30,000 ಜನಕ್ಕೆ ಮಂಜೂರಿ ಆಗಿರ್ತಕ್ಕಂಥದ್ದು ಜಿಲ್ಲೆಯಲ್ಲಿ. ಈಗಾಗಲೇ ನಾವು ಪೂರ್ಣ ಆಗಿರ್ತಕ್ಕಂಥದ್ದು ಕೇವಲ 4,000. ಇನ್ನ 26,000 ದಾಖಲಾತಿಗಳನ್ನ ಮಾಡಬೇಕು ದರಖಾಸ್ತು ಬಾಡಿ ಮಾಡುವಂಥದ್ದು. ಈಗ ಇಲ್ಲಿ ನಮಗೆ ಸಮಸ್ಯೆ ಇರ್ತಕ್ಕಂಥದ್ದು, ಎಲ್ಲೆಲ್ಲಿ ಸಮಸ್ಯೆ ಯಾವುದೇ ರೀತಿ ಕಾನೂನಿನ ಗೊಂದಲ ಇಲ್ಲ, ಅಲ್ಲಿ ಮೂಲವಾಗಿ ಸರ್ಕಾರಿ ನಂಬರ್ ಅಲ್ಲಿ ಸರ್ವೆ ನಂಬರ್ ಅಲ್ಲಿ ಇರ್ತಕ್ಕಂಥ ಭೂಮಿ ಮತ್ತು ಮಂಜೂರಿದಾರರ ವಿಸ್ತರಣೆ ತಾಳೆ ಆದಂತ ಸಂದರ್ಭದಲ್ಲಿ, ಗೊಂದಲ ಇಲ್ಲದಂತ ಸಂದರ್ಭದಲ್ಲಿ ಸುಲಭವಾಗಿ ಅದನ್ನ ಮೊದಲು ಆದ್ಯತೆಯಲ್ಲಿ ಕೈಗೆತ್ತಿಕೊಳ್ಳುವಂತ ಕೆಲಸ ಆಗುತ್ತೆ. ನಂತರ ಎಲ್ಲಾದ್ರೂ ವ್ಯತ್ಯಾಸಗಳು, ಈಗ ಕೆಲವು ನಕಲಿ ದಾಖಲೆಗಳು ಇರ್ತವೆ ಮಂಜೂರಾತಿವು, ಕೆಲವು ನೈಜ ದಾಖಲೆಗಳಿರ್ತವೆ. ಕೆಲವು ಸಂದರ್ಭದಲ್ಲಿ ಆ ಒಂದು ನಂಬರ್ ಅಲ್ಲಿ 100 ಎಕರೆ ಜಮೀನು ಇದ್ದಂತದ್ರಲ್ಲಿ ಅಲ್ಲಿ ಏನಾದ್ರೂ 120 ಎಕರೆ ಮಂಜೂರು ಮಾಡಿಬಿಟ್ಟಿದ್ರೆ ಅವತ್ತಿನ ಕೆಲವರ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಅದನ್ನ ಯಾವ ರೀತಿ ಸರ್ ಮಾಡೋದು ಅಂತಕ್ಕಂಥದ್ದು, ಇರ್ತಕ್ಕಂಥ 100 ಎಕರೆಯನ್ನ ಏನು ಮಂಜೂರಿದಾರರು ಯಾರು ಹೆಚ್ಚುವರಿ ಇರ್ತಾರೆ ಅವರೆಲ್ಲರಿಗೂ ಸರಿದೂಗಿ ಅದನ್ನ ಎಲ್ಲರ ಅಭಿಪ್ರಾಯ ಕನ್ಸೆಂಟ್ ತಗೊಂಡು ಅದನ್ನ ದುರಸ್ತಿ ಮಾಡುವಂತ ಕೆಲಸ ಆಗ್ಬೇಕಾಗುತ್ತೆ. ಇದು ಒಬ್ಬರಿಗೆ ಜಾಸ್ತಿ ಒಬ್ಬರಿಗೆ ಕಮ್ಮಿ ಅಲ್ಲ. ಈಗ ಒಬ್ಬರಿಗೆ 2 ಎಕರೆ ಇದ್ರೆ ಸರಿಸಮಾನವಾಗಿ ಅವ್ರಿಗೊಂದು 10 ಗುಂಟೆನೋ 15 ಗುಂಟೆ ಕಮ್ಮಿ ಆಗುತ್ತೆ. ಆ ರೀತಿ ಕಮ್ಮಿ ಮಾಡಿ ಎಕ್ಸ್ಟೆಂಟ್ ಕಮ್ಮಿ ಮಾಡಿ ಎಲ್ಲರಿಗೂ ಸಮಾಧಾನ ಮಾಡ್ತಕ್ಕಂತ ಕೆಲಸ ಮಾಡ್ಬೇಕಾಗತ್ತೆ. ಅದು ಒಂದು ಆಗುತ್ತೆ. ಇನ್ನ ಕೆಲವು ಸಂದರ್ಭದಲ್ಲಿ ಮಿಸ್ಸಿಂಗ್ ರೆಕಾರ್ಡ್, ಈಗೇನು ಕೆಲವರು ದಾಖಲೆಗಳು ಕಳುವಾಗಿದ್ದಾವೆ ಅಥವಾ ಇಲಾಖೆಯಲ್ಲಿ ಲಭ್ಯ ಇಲ್ಲ, ಇವೆಲ್ಲ ಸಮಸ್ಯೆಗಳು ಬಂದಾಗ ಅದಕ್ಕೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಮಿಸ್ಸಿಂಗ್ ರೆಕಾರ್ಡ್ ಸಮಿತಿ ಇದೆ. ಆ ಮಿಸ್ಸಿಂಗ್ ರೆಕಾರ್ಡ್ ಸಮಿತಿ ಮುಂದೆ ಅರ್ಜಿ ಹಾಕೊಂಡು ಏನು ಕನಿಷ್ಠ 3 ದಾಖಲೆಗಳನ್ನ ಅದಕ್ಕೆ ಸಪೋರ್ಟಿವ್ ಆಗಿ ಅಂದ್ರೆ ಅದಕ್ಕೆ ಪೂರಕವಾಗಿ 3 ದಾಖಲೆಗಳನ್ನ ಕೊಡಬೇಕು. ಆ 3 ದಾಖಲೆಗಳನ್ನ ಕೊಟ್ಟಾಗ ಅವಾಗ ನಿಮ್ಮ ಒಂದು ಮಂಜೂರಾತಿ ನೈಜತೆಯನ್ನ ಅವರು ತೀರ್ಮಾನ ಮಾಡ್ತಾರೆ. ಆ ಸಂದರ್ಭದಲ್ಲಿ ನಂತರ ನೀವು ಈ ಒಂದು ಪೋಡಿಯನ್ನ ಮಾಡ್ತಕ್ಕಂಥ 1 to 5 ಮಾಡುವಂತದ್ದಾಗುತ್ತೆ. ಅದರಿಂದ ಇವೆಲ್ಲ ಒಂದೊಂದು ಹಂತದಲ್ಲೇ ತಗೋಬೇಕಾಗುತ್ತೆ.
ನಾವೆಲ್ಲ ಸಮಸ್ಯೆಗಳನ್ನ ಒಟ್ಟಿಗೆ ಪರಿಹಾರ ಮಾಡ್ತೀವಿ ಅಂದ್ರೆ ಯಾವ್ದು ಮಾಡ್ಲಿಕ್ಕೆ ಆಗುದಿಲ್ಲ. ಆಮೇಲೆ ಇದಕ್ಕೆಲ್ಲದಕ್ಕೂ ಇವತ್ತು ಮೋಜಣಿದಾರರು ಇರ್ಬೇಕು. ಭೂಮಾಪಕರು ಏನು ಇವತ್ತು ಸರ್ವೇಯರ್ಸ್ ಇದ್ದಾರೆ ಅವರು ಇವತ್ತು ಇರ್ಬೇಕಾಗತ್ತೆ. ಅವ್ರ ಇಲ್ಲದೆ ಅಂದ್ರೆ ಆಗೋದಿಲ್ಲ. ಈಗ ಅವ್ರದ್ದು ಇವತ್ತು ಸ್ಟ್ರೈಕ್ ಏನ್ ಕಾಲ್ ಆಫ್ ಆಯ್ತಾ? ಇನ್ನ ಇಲ್ಲ. ಈಗ ಲೈಸೆನ್ಸ್ ಸರ್ವೇಯರ್ ಇವತ್ತು ಪರವಾನಗಿ ಭೂಮಾಪಕರು ಅವರು ಇವತ್ತು ಸ್ಟ್ರೈಕ್ ಕೂತಿದ್ದಾರೆ. ನಮ್ ಕೆಲಸದ ಒತ್ತಡ ಜಾಸ್ತಿ ಆಗಿದೆ, ನಮ್ಗೆ